ನಮಸ್ತೆ. ನಾವು ಪ್ರೈಮರಿ ಒಳಗಿದ್ದಾಗ ನದಿ ದೇವತೆ ಅನ್ನೋ ಒಂದು ಪಾಠ ಇತ್ತು ನಮಗೆ ಕನ್ನಡದಲ್ಲಿ. ಗದ್ಯ ಪಾಠ, ಕಥೆ. ಆ ನದಿ ದೇವತೆ ಒಳಗೆ ಇಬ್ಬರು ಅಣ್ಣ ತಮ್ಮರು ಬರ್ತಾರೆ. ಒಂದು ದುಷ್ಟ ಬುದ್ಧಿ, ಒಬ್ಬ ಸುಬುದ್ಧಿ ಹೆಸರುಗಳು. ಇಬ್ಬರು ಒಂದು ಊರಲ್ಲಿ ವಾಸವಾಗಿರ್ತಾರೆ, ಒಂದೇ ಮನೆಯೊಳಗೆ. ಒಂದಿನ ಏನೋ ವ್ಯಾಪಾರ ಮಾಡಲಿಕ್ಕೋಸ್ಕರ ಬೇರೆ ಊರಿಗೆ ಹೋಗ್ಬೇಕಾಗಿರ್ತದಲ್ಲ, ಹತ್ತಿನೋ ಏನೋ ತೊಗೊಂಡು ಹೋಗ್ಬೇಕಾಗಿರ್ತದಲ್ಲ, ಹೊಲ ಬೆಳೆದಿದ್ದಿಲ್ಲ. ಅಲ್ಲಿ ಜಲಮಾರ್ಗದಿಂದ ಹೋಗಬೇಕಾಗಿರ್ತದೆ, ನದಿ ದಾಟಿ ಹಡಗಿನೊಳಗೆ ತೊಗೊಂಡು ಹೋಗ್ಬೇಕಾಗಿರ್ತದೆ. ಓಕೆ, ಹೋಗಬೇಕು, ರೆಡಿಯಾಗಿ ಹೋಗ್ತಾರೆ ಅಣ್ಣ ತಮ್ಮಂದಿರು. ಅಣ್ಣ ದುಷ್ಟ ಬುದ್ಧಿ, ತಮ್ಮ ಸುಬುದ್ಧಿ. ಹೆಸರಿಗೆ ತಕ್ಕಂಗೆ ಇರ್ತಾವೆ ಅವ್ರ ಸ್ವಭಾವಗಳು ಕೂಡ. ತಮ್ಮ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೊಂಟ್ಬಿಟ್ಟಿರ್ತಾನೆ. ಅವನು ಏನು ಯೋಚನೆ ಮಾಡಲ್ಲ, ಬೋಳೆ ಶಂಕರ ಅವನ ತಮ್ಮ. ಅಣ್ಣ ಮಾತ್ರ ಮಹಾ ನೀಚ ಪಾಖಂಡಿ, ಬರೀ ಕುಟಿಲ ತಂತ್ರಗಳು, ತಮ್ಮನಿಗೆ ಮೋಸ ಮಾಡೋ ತಂತ್ರಗಳೇ ಸದಾ ಹೆಣಿತಿರ್ತಾನ ಅಣ್ಣ. ಅದಕ್ಕೆ ಏನು ಮಾಡಿಬಿಟ್ಟಿರ್ತಾನ, ಅಣ್ಣ ಎಲ್ಲನೂ ಪ್ಲ್ಯಾನ್ ಮಾಡ್ಕೊಂಡು ರೆಡಿ ಮಾಡಿ ಹೋಗಿರ್ತಾನೆ. ತಮ್ಮ ಯಥಾವತ್ ಅಣ್ಣನ ಜೊತೆ ಹೋಗಿರ್ತಾನೆ. ತಮ್ಮ ದುಡಿಯೋದಷ್ಟೇ ಅವನ ಕೆಲಸ ಹಿಂಗಿರ್ತದಲ್ಲ. ಹೋಗಿ ಎಲ್ಲ ವ್ಯಾಪಾರ ಮಾಡಿ ಆವಾಗ ಚಿನ್ನದ ರೂಪದ ಇದು ಕೊಡ್ತಿದ್ರು ಮೊತ್ತ. ಈಗ ನಮಗೆ ಹೆಂಗೆ ನೋಟು ಕೊಡ್ತಾರಲ್ಲ, ಅವಾಗ ಚಿನ್ನದ ನಾಣ್ಯಗಳನ್ನು ಕೊಡೋ ಕಾಲ ಅದು. ಒಂದು ಚೀಲು ತುಂಬ ಬಂತು. ಇವರು ಬೆಳೆದಂಥ ಮಾರಾಟ ಮಾಡಿದ್ದಕ್ಕೆ ಇಷ್ಟು ಬಂತು ಗಂಟು ಚಿನ್ನದ ನಾಣ್ಯ. ಅಣ್ಣ ಪ್ಲ್ಯಾನ್ ಮಾಡೇ ಬಿಟ್ಟಿದ್ದ ಅವನು, ಮತ್ತು ನದಿ ಮಾರ್ಗವಾಗಿ ಬರಬೇಕಲ್ಲ. ಹಡಗಿನೊಳಗೆ ಬಂದ, ಹಡಗಿನೊಳಗೆ ಕೂತ್ರಿಬ್ರು. ಇಲ್ಲ, ಅಲ್ಲಿ ಕೂತಿರೋದ ದಂಡಿ ಮೇಲೆ ಹಡಗು ಬರೋ ತನಕ ತಮ್ಮ ಹೇಳ್ತಾನೆ, ಅಣ್ಣ ನಾ ಒಂದು ನಿಮಿಷ ಆಚೆ ಹೋಗಿ ಬರ್ತೀನಿ ಅಂಥೇಳಿ ಮೂತ್ರ ಬಾಧೆಯನ್ನು ತೆಗೆಸ್ಕೊಳ್ಳೋಕೆ ಹೋಗಿರ್ತಾನೆ ತಮ್ಮ. ಇದೇ ಸುಸಂದರ್ಭ ಸಮಯ ಅಂಥೇಳಿ ದುಷ್ಟ ಬುದ್ಧಿ ಏನು ಮಾಡ್ತಾನೆ ಅಣ್ಣ, ಆ ಚಿನ್ನದ ನಾಣ್ಯದ ಚೀಲ ಇರ್ತದಲ್ಲ, ಅದ್ರ ಜೊತೆ ಇನ್ನೊಂದು ಚೀಲ ತಂದಿರ್ತಾನೆ ಮನೆಯಿಂದ. ಅವನು ಪ್ಲ್ಯಾನ್ ಇದು. ಅದರೊಳಗೆ ಉಸುಕು ತುಂಬಿ, ಇದರೊಳಗಿನ ಚಿನ್ನದ ನಾಣ್ಯ ಅಷ್ಟು ಉಸುಕು ತುಂಬಿ, ಕಲ್ಲ ಮಣ್ಣು ಇಂಥ ತಪ್ಪು ಕಲ್ಲೆಲ್ಲ ಹಾಕಿ ಅದನ್ನು ಇದ್ರ ಥರಾನೇ ಆಗೋವಂಗೆ ಮಾಡಿಟ್ಟಿರ್ತಾನೆ ಚೀಲ. ತಮ್ಮ ಬಂದ, ಇಬ್ಬರು ಹಡಗನ್ನು ಹತ್ತಿದ್ರು. ಅದನ್ನು ಅಗ್ದಿ ಪ್ಲ್ಯಾನ್ಡಾಗಿಯೇ ಇಟ್ಟಿರ್ತಾನೆ. ದೇವ್ರ ಕೈಯೊಳಗದ ರೀ ಆಟ ಮುಂದಿಂದೆಲ್ಲ. ಅದು ಹೋಗ್ತಾ ಇದ್ದ ತಮ್ಮ ಸುಮ್ಮನೆ ನದಿ ನೋಡ್ಕೋತ ಹಂಗೆ ತಮ್ಮ ಅಣ್ಣಂದ ವಿಚಾರಗಳೆಲ್ಲ ಇದ್ರ ಕಡೆ, ಚೀಲಗಳ ಕಡೆ. ಏನು ಮಾಡ್ಬಿಡ್ತಾನ, ಅಚಾನಕ್ ಹಿಂಗೆ ಪಕ್ಕದಾಗ ಇಟ್ಕೊಂಡಿರ್ತಾನೆ. ಅವ ಅಂದ್ಕೊಂಡಿರ್ತಾನೆ ಚಿನ್ನದ ನಾಣ್ಯ ಇದು ಹಿಂಗೆ ಕನ್ಫ್ಯೂಸ್ ಆಗಿರಬೇಕು. ಅದು ದುಷ್ಟತನಕ್ಕೆ ಯಾವಾಗಲೂ ಹಿಂಗೇನೆ ಹಿಂಗೆ ಮಾಡಿ ಪಕ್ಕದಾಗಿರೋವಂಥ ಒಂದು ಚೀಲವನ್ನು ನದಿಯೊಳಗೆ ಎಸ್ದು ಎಸ್ತು ಒಂದನ್ನು ಮೊದಲೇ ಮುಚ್ಚಿಟ್ಕೊಂಡ್ಬಿಟ್ಟಿದ್ದ. ಒಂದನ್ನು ಮುಚ್ಚಿಟ್ಟು ಒಂದನ್ನು ಎಸ್ದು ಬಿಟ್ಟ. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಚಿನ್ನದ ನಾಣ್ಯದ ಚೀಲ ಬಿತ್ತು, ನನ್ನ ಚೀಲ ಬಿತ್ತು ಬೊಬ್ಬೆ ಹುಡ್ಕೊಳಕ್ಕೆ ಶುರು ಮಾಡಿಬಿಡ್ತಾನೆ. ಎಷ್ಟು ಹುಡುಕಿದ್ರೂ ಸಿಗಲ್ಲ. ನದಿ ಅದು ಆಳವಾಗಿತ್ತು, ಹರಿತಾ ಇತ್ತು ರಭಸವಾಗಿ. ಅಷ್ಟೆಲ್ಲ ಜನ ಕೂತಿದ್ರು. ಅವ್ರು ಯಾಕಲ್ಲಿ ಹೆಂಗೆ ಸ್ಟಾಪ್ ಮಾಡ್ಲಿಕ್ಕೆ ಬರ್ತದೆ ನದಿ ಮಧ್ಯ. ಅಳ್ಕೋತ ನಾಟಕ ಮಾಡಿಕೊಂಡು ಮನೆಗೆ ಹೋದರು. ಒಳಗೊಳಗೆ ಬಹಳ ಸಂತೋಷ ಅಣ್ಣನಿಗೆ. ಇಡೀ ಚಿನ್ನದ ನಾಣ್ಯದ ಗಂಟೆ ನನಗೆ ಬಂತಲ್ಲ, ಅದಕ್ಕೇನು ತಿಳ್ತದ. ಅವನು ಹೆಂಡತಿ ಮಕ್ಕಳೆಲ್ಲ ಇದ್ರು, ಅವನಿಗೂ ಇವನಿಗಿದ್ರು. ಮನೆಗೆ ಬಂದರು, ಅವ್ರವ್ರ ಮನೆಗೆ ಅವ್ರು ಹೋದರು. ರಾತ್ರಿ ಆಯಿತು. ಈಗ ತಾನು ತಂದ ಚಿನ್ನದ ಗಂಟನ್ನು ಎಣಿಸಿ ಸಂತೋಷ ಪಡಬೇಕಲ್ಲ, ಹೆಂಡತಿ ತೋರಿಸ್ಬೇಕಲ್ಲ. ಬಾಯಿಲಿ ಎಂಥ ಸಾಹಸದ ಕೆಲಸ ಮಾಡಿ ನೋಡ್ಬಾ ಅಂತ ಹೆಂಡತಿ ಕರೆದು ಅತ್ತೇನು ಚೀಲ ತಂದಿದ್ನಲ್ಲ, ಆ ಚೀಲವನ್ನು ಬಿಚ್ಚಿ ನೋಡ್ತಾನ. ಒಳಗೇನದು ತಾನೇ ತುಂಬಿದಂಥ ಉಸುಕು, ಕಲ್ಲು, ಮಣ್ಣು. ಬೆದ್ದು ಹೊಳ್ಳಾಳಕ್ಕೆ ಶುರು ಮಾಡಿಬಿಟ್ಟೆ. ನಾನು ಎಂಥ ಮೋಸ ಮಾಡಿಬಿಟ್ಟೆ ನಮ್ಮ ತಮ್ಮನಿಗೆ, ನಾ ಎಂಥ ಅನ್ಯಾಯ ಮಾಡಿಬಿಟ್ಟೆ, ನಾನು ಎಂಥ ನೀಚ. ಹಿಂಗೆ ತಾನೇ ನಾ ಮೋಸ ಮಾಡ್ಲಿಕ್ಕೆ ಹೋದರೆ ನನಗೆ ಮೋಸ ಆಯ್ತು. ಆದರೂ ಚಿನ್ನ ಕಳ್ಕೊಂಡಿವಲ್ಲ ಅಣ್ಣ ತಮ್ಮ ಇಬ್ಬರು ನಾವು. ಅವನಿಗಿಷ್ಟು ನನಗಿಷ್ಟು ಕೊಟ್ಟು ತೊಗೊಂಡಿದ್ರೆ ನ್ಯಾಯ ಇತ್ತಲ್ಲ. ನಾ ಎಂಥ ಮೂರ್ಖ, ಎಂಥ ನೀಚ, ಎಂಥ ಪಾಪಿ ನಾನು ಅಂಥೇಳಿ ಪಶ್ಚಾತ್ತಾಪ ಪಡೋಕೆ ಶುರು ಮಾಡ್ತಾನೆ. ಆದರೆ ತಮ್ಮನಿಗೆ ಹೇಳೋ ಹಂಗಿಲ್ಲ, ಮೋಸ ಮಾಡಿಬಿಟ್ಟಾನ. ಆದರೂ ಹೇಳ್ದ ತಮ್ಮನಿಗೆ, ತಮ್ಮ ಹಿಂಗಾಗ್ಬಿಟ್ಟದು ಚೀಲ, ಹಿಂಗೆ ಮಾಡಿದೆ ಅಂತೇನು ಹೇಳಿಲ್ಲ. ಚೀಲ ಅದಕ್ಕೆ ಚಿನ್ನದ ನಾಣ್ಯ ಕಳ್ಕೊಂಡಿದ್ದು. ಮತ್ತೆ ತಮ್ಮ ಏನು ಮಾಡಿಬಿಡ್ತಾನ, ಮರುದಿನ ತಾನೇ ಹುಡುಕಾಡಬೇಕು ಅಂಥೇಳಿ ನದಿ ಕಡೆ ಹೋಗ್ತಾನೆ. ತಮ್ಮ ತಾನೇ ಹೋಗಿರ್ತಾನೆ. ಹೋದಾಗ ಎಲ್ಲ ಕಡೆ ಹುಡುಕಾಡ್ತಿರ್ತಾನೆ, ಎಲ್ಲೂ ಸಿಗಲಿಲ್ಲ. ಕಡೆಗೆ ಅವನ ಚಡಪಡಿಕೆ ನೋಡಿ ನದಿ ದೇವತೆನೇ ಪ್ರತ್ಯಕ್ಷ ಆಗ್ತಾಳೆ. ಆಕೆನೇ ಹಿಡ್ಕೊಂಡ್ಬಿಟ್ಟಿರ್ತಾಳೆ ಅವ್ರ ಚಿನ್ನದ ನಾಣ್ಯವನ್ನು. ತಗೋ, ನಿಮ್ಮ ಅಣ್ಣ ನಿನಗೆ ಹಿಂಗೆ ಮೋಸ ಮಾಡ್ಲಿಕ್ಕೆ ನೋಡ್ದ ನಿನಗೆ, ಅದಕ್ಕೆ ಈ ಚಿನ್ನದ ನಾಣ್ಯದ ಮಾಲೀಕ ನೀನು. ಆ ಮೋಸಗಾರ ನಿನಗೆ ಈ ರೀತಿ ಎಲ್ಲ ವಿಷಯದೊಳಗೂ ವಂಚನೆ ಮಾಡ್ತಾನೆ. ಜಾಗೃತನಾಗಿರು, ಇದನ್ನು ತೊಗೊಂಡೋಗಿ ನೀನೇ ಖುಷಿ ಅನುಭವಿಸು, ಶ್ರೀಮಂತ ಆಗು ನೀನು, ನಿಮ್ಮ ಅಣ್ಣನ ನಂಬೇಡ ಅಂಥೇಳಿ ನದಿ ದೇವತೆ ಮಾಯವಾದಂಥ ಒಂದು ಕಥೆ. ಆದರೆ ತಮ್ಮ ಸುಬುದ್ಧಿ ಅಲ್ಲ, ಅವನು ಮತ್ತು ಬಂದು ಅಣ್ಣನಿಗೆ ಹೇಳ್ದ, ಅಣ್ಣ ಚಿನ್ನದ ನಾಣ್ಯದ ಗಂಟು ಸಿಕ್ತು ಅಂಥೇಳಿ. ಅಣ್ಣ ಆಶ್ಚರ್ಯ ಆಗ್ಬಿಡ್ತು, ಹೆಂಗೆ ಸಿಕ್ತು ನಿನಗೆ?
ನನಗೆ ನದಿ ದೇವತೆ ಕೊಟ್ಟಳು, ಎಲ್ಲ ವಿಷಯ ಹೇಳಿದಳು. ಅಣ್ಣ ಯಾಕೆ ಹಿಂಗೆ ಮಾಡಿದೆ ನೀನು ದ್ರೋಹ? ಬೇಡದ್ರೆ ನಾನೇ ನಿನಗೆಲ್ಲನೂ ಕೊಟ್ಬಿಡ್ತಿದ್ನಲ್ಲ, ನನಗೆ ಯಾಕೆ ಮೋಸ ಮಾಡ್ಲಿಕ್ಕೆ ಹೋದೆ ನೀನು? ಇನ್ನೊಂದು ಈ ರೀತಿ ಮೋಸ ಮಾಡಬೇಡ ಅಣ್ಣ, ಮೋಸದ ದಾರಿ ಒಳ್ಳೇದಲ್ಲ, ಒಳ್ಳೇದನ್ನು ಮಾಡಲ್ಲ ಅದು. ತಗೋ ನೀನೇ ಇಟ್ಕೋ ಇದೆಲ್ಲ ಚಿನ್ನದ ನಾಡದ ಗಂಟನ್ನು ಅಂತ ಹೇಳಿ ತಮ್ಮ ಅಣ್ಣನಿಗೆ ಕೊಟ್ಟನಂತ. ಅಣ್ಣನ ಕಣ್ಣು ತೆರೆದಿತ್ತಲ್ಲ ಅಷ್ಟೊತ್ತಿಗೆ, ತಮ್ಮನಿಗೆ ದ್ರೋಹ ಮಾಡಿದೆ ನಾನು ಅಂಥೇಳಿ. ಹಿಂಗೆ ನಾವು ಇನ್ನೊಬ್ರಿಗೆ ಕೆಡುಕು ಮಾಡ್ಲಿಕ್ಕೆ ಹೋದರೆ ಅದ್ರ 10ರಷ್ಟು ಕೆಡುಕು ನಮಗಾಗ್ತದೆ. ಅಂಥ ಮಾತಿನೊಳಗೆ ಬಗೆಹರಿಸಿಕೊಳ್ಳುವಂಥ ಅಣ್ಣ ತಮ್ಮಂದಿರು ಈಗಿಲ್ಲ. ಈಗಿನ ಅಣ್ಣ ತಮ್ಮಂದ್ರೆ ಬೇರೆ, ಮಾತಿಗೆ ಕೊಲೆ ಸುಲಿಗೆ ಕೋರ್ಟು ಕಚೇರಿ ಅಂತ ಅಡ್ಡಾಡೋ ಜನ ಈಗ. ಈಗಿನ ಅಣ್ಣ ತಮ್ಮಂದಿರಿಗೆ ಕರುಣೆ ಕನಿಕರ ಏನೂ ಇರಲ್ಲ. ಸುಬುದ್ಧಿ ಅಂತವ್ರು ಇರ್ಬೋದು ಇನ್ನೂ, ಆದರೆ ಈ ದುಷ್ಟ ಬುದ್ಧಿ ಅಂತ ಜನ ತುಂಬ ತುಳುಕ್ತಾ ಇದ್ದಾರೆ. ಅವರಿಗೆ ಈಗ ಸುಬುದ್ಧಿಗಳು ಅಷ್ಟು ತಾಳ್ಮೆ ವ್ಯವಧಾನ ಇವಕ್ಕೂ ಉಳಿದಿಲ್ಲ ಈಗ. ಅದನ್ನು ಅರಗಿಸ್ಕೊಳ್ಳೋ ಶಕ್ತಿ ಇಲ್ಲ ಇವರಿಗೆ. ಆದರೆ ದುಷ್ಟ ಬುದ್ಧಿಗಳಂಥವ್ರು ತುಂಬಿ ಈಗ ನ್ಯಾಯಕ್ಕೆ ಬೆಲೆನೇ ಇಲ್ಲ ಅನ್ನೋಂಗೆ ಆಗೋಯ್ತಲ್ರಿ. ಮನೆಗಳಲ್ಲಿ ಎಲ್ಲಿ ಹೆಜ್ಜೆ ಇಡ್ತೀವೋ ಅಲ್ಲಿ ಪ್ರತಿಯೊಬ್ಬರ ಮನಸ್ಸು ಇನ್ನೊಬ್ರಿಗೆ ಕೇಡು ಮಾಡೋ ಯೋಚನೆನೇ ಮಾಡಿಕೊಂಡು ಎಷ್ಟು ದಿನ ಹಿಂಗೆ ನಡೆಯೋದು ಇದು ಪ್ರಪಂಚ. ಪ್ರಳಯ ಕಾಲೆ ಅಂತಾರೆ ಅದಕ್ಕೇನೆ, ಏನು ವಿನಾಶ ಕಾಲೇ ವಿಪರೀತ ಬುದ್ಧಿ. ಇಂಥ ಬುದ್ಧಿ ಮನೆಗಳಲ್ಲಿ ಸಾಮಾನ್ಯ ಜನರಲ್ಲಿ ಬಂದು ಹೊಕ್ಕಾಗಿದೆ ಈಗ ದೆವ್ವ. ಆ ಮನಸ್ಸುಗಳನ್ನೇ ಕೆಡಿಸಿ ಆಗಿದೆ ಈಗ. ಸಂಪೂರ್ಣ ಮಾನವ ಕುಲದ ಮನಸ್ಸನ್ನೇ ಕೆಡಿಸಿದೆ ಈಗ ಈ ಹಣ ಅನ್ನುವಂಥ ದೆವ್ವ ಭೂತ. ಹಣವನ್ನು ಮನುಷ್ಯ ನಿರ್ಮಾಣ ಮಾಡ್ದ, ಆದರೆ ಮನುಷ್ಯನನ್ನೇ ಆಳೋ ಮಟ್ಟಕ್ಕೆ ಹಣ ಭೂತವಾಗಿ ಕುಣಿತಾ ಇದೆ. ಕುರುಡು ಕಾಂಚಾಣ. ಆ ಕುರುಡು ಕಾಂಚಾಣದ ಬೆನ್ನತ್ತಿ ಅಮೂಲ್ಯವಾದ ಸಂಬಂಧಗಳನ್ನೂ ಸಹಿತ ಗಾಳಿಗೆ ತೂರಿ ಹಣವನ್ನೇ ಪ್ರಮುಖವಾಗಿ ಮಾಡಿಕೊಂಡು ಏನೋ ಮಾಡಲಿಕ್ಕೆ ಹೊರಟಂಥ ಒಂದು ಪೈಶಾಚಿಕ ಕೃತ್ಯ ಇವತ್ತು ಎಲ್ಲರ ಕಣ್ಣು ಮುಂದಿದೆ. ಎಷ್ಟು ಬೆಲೆ ಕೊಡಬೇಕೋ ಅಷ್ಟೇ. ಸಂಬಂಧಗಳು ಮುಖ್ಯ ಮನುಷ್ಯನಿಗೆ. ಕೋಟಿ ಗಳಿಸ್ಬೋದು ನೀನು, ತೊಗೊಂಡು ಏನು ಮಾಡ್ತೀಯ ಅದನ್ನು? ಸಂಬಂಧಗಳಿಲ್ಲ, ಅದನ್ನು ಹಂಚ್ಕೊಂಡು ಸುಖ ಪಡೋ ಮನಸ್ಸುಗಳಿಲ್ಲ, ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ, ಪ್ರೀತಿ ಇಲ್ಲ ಜೀವನದೊಳಗೆ. ಆ ಹಣ ತೊಗೊಂಡು ಏನು ಮಾಡೋದು? ಎಷ್ಟಾಗತ್ತೇನೋ ಅಷ್ಟು ಇರಲಿ ಹಣನೂ ಕೂಡ. ಆದರೆ ಎಲ್ಲಕ್ಕಿಂತ ಪ್ರಮುಖ ಸಂಬಂಧಗಳು, ಮಾನವೀಯತೆ, ಪ್ರೀತಿ, ಪ್ರೇಮ. ಅದನ್ನು ಬಿಟ್ಟರೆ ಜಗತ್ತು ಉಳಿಯೋದಿಲ್ಲ. ಕುಟುಂಬಗಳಂತೂ ಸರ್ವನಾಶ ಹೋಗ್ತವೆ. ಕುಟುಂಬನೇ ಎಲ್ಲದಕ್ಕೂ ಮೂಲ, ಬೀಜ, ಭದ್ರ ಬುನಾದಿ. ಅಲ್ಲೇ ಅಳಗಾಡೋಕೆ ಶುರು ಮಾಡಿಬಿಟ್ರೆ ಇಡೀ ಜಗತ್ತಿನೊಳಗಿನ ಕುಟುಂಬಗಳೆಲ್ಲ ಇದೇ ನೀತಿಯನ್ನು ಅನುಸರಿಸ್ಕೊಂಡು ಕೂತ್ರೆ ಮನಸ್ಸುಗಳು ಛಿದ್ರ ಆಗಿ ಹೋಗ್ತವ್ರಿ. ಮನಸ್ಸಿನಲ್ಲೇ ಶಾಂತಿ ಪ್ರೀತಿ ಇಲ್ಲ ಅಂತಂದರೆ ಮತ್ತು ಇನ್ನೆಲ್ಲಿ ಶಾಂತಿ ಪ್ರೀತಿ? ಉರಿಯೋದೆ ಹತ್ತಿ ಪ್ರಪಂಚ.